ನೀನೇ ಏನೋ ಅವನಿಗೆ ತಿನ್ಸಿದ್ಯಾ ಅಲ್ವಾ ರೀತು? ಸರಿಯಾಗಿ ಹೇಳಿದ್ರಿ ಬಾಬಾ. ಇವಳಿಗೆ ಮನೆ ಊಟ ಹಿಡ್ಸೋದಿಲ್ಲ, ಯಾವಾಗ್ಲೂ ಆಚೆದೆ ಆಗ್ಬೇಕು. ಅದನ್ನೇ ನಚ್ಚಿಗೂ ಅಭ್ಯಾಸ ಮಾಡಿಸ್ತಾ ಇದ್ದಾಳೆ. ಅಕ್ಕ, ರಿತು ಹಾಗೆಲ್ಲ ಮಾಡಲ್ಲ. ಪದ್ಮ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು. ಏಯ್ ರಿತು, ಬೈಲಿ ಬಾಯಿಲಿ ಅಂದೆ. ನಿಜ ಏನು ಮಾಡಿದೆ ಹೇಳ್ತೀಯೋ ಇಲ್ವೋ? ಅದು ಪಿಜ್ಜಾ ತರಿಸಿದ್ದೆ, ಅದನ್ನ ತಿಂದೆ, ಅವನಿಗೆ ಹಾಗಾಗಿದೆ ಅನ್ಸುತ್ತೆ. ನೋಡಿದ್ರ ಬಾಬಾ, ನಾನು ಹೇಳಿಲ್ವಾ ಇಂಥದ್ದೇ ಏನೋ ಮಾಡಿರ್ತಾಳೆ. ಇಷ್ಟು ಚಿಕ್ಕ ಮಗುಗೆ ಪಿಜ್ಜಾ ತಿನ್ಸಿದಾಳಲ್ಲ, ಏನ್ ಮಾಡ್ಬೇಕು ಇವಳಿಗೆ? ಇರು, ನಿಂಗೆ ಮಾಡ್ತೀನಿ ಸರಿಯಾಗಿ. ಮಾಡ್ತೀನಿ ನಿನ್ನ. ಅಮ್ಮ ನೋಡು, ನಮ್ಗೆ ಹೊಡೆದ್ರೆ ಸರಿ ಇರಲ್ಲ. ನೀವು ಸೈಡಿಗೆ ಬನ್ನಿ. ಅಕ್ಕ ಹೋಗ್ಲಿ ಬಿಡಕ್ಕ, ಅವಳು ಇನ್ನ ಚಿಕ್ಕವಳು. ಇವಳು ಚಿಕ್ಕವಳ? ನೋಡಿದ್ರ ಬಾಬಾ, ಪದ್ಮ ಅವರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಚಿಕ್ಕ ಮಗು ಆರೋಗ್ಯ ಜೊತೆ ಆಟ ಆಡ್ತಿದ್ದಲೆ. ಬಾರೆ ಈ ಕಡೆ. ಬಾವನ್ ಹಿಂದೆ ಆಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಾ ಅಂದೆ. ಪ್ಲೀಸ್ ಅಮ್ಮ, ಹೊಡಿಬೇಡ. ಇನ್ಮೇಲೆ ಆತರ ಮಾಡಲ್ಲ. ಕೆಟ್ಟ ಕೆಲಸ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಆಗ ಎಲ್ಲೋಗಿತ್ತು ನಿನ್ ಬುದ್ಧಿ? ಬಾ ಅಂದ್ರೆ ಕೇಳಲ್ಲ ಅಲ್ವಾ ನೀನು? ಏನು ಇವಳಿಗೆ ಹೊಡಿಬಾರ್ದಾ? ನನ್ನೇ ಆಡ್ಕೋತೀಯಾ? ಟೈಮ್ ಬರ್ಲಿ, ಆಗ ನಿನಗಿದೆ. ತಿಂಡಿ ಮಾಡ್ಕೊಂಡ್ ಬರ್ತೀನಿ, ಸಾಯಿ. ಇವಳ ಹೀಗೆ ಆಟ ಆಡ್ಸ್ಬೇಕು ಕತೆ. ಸೂಪರ್ ಐಡಿಯಾ ಬಾಲ, ಚೆನ್ನಾಗಿ ಆಟ ಆಡ್ಸಿ. ಹಂಗಂತೀರಾ? ಈಗ ನೋಡಿ ಆಟ ಆಡಿಸ್ತೀನಿ. ಇವಳೆ ಕಾಫಿ ತಗೊಂಬ. ಕಾರ್ತಿಕ್ ಅವ್ರೆ, ಈ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಅಪ್ಡೇಟ್ ಮಾಡೋದು ಹೇಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಅದಕ್ಕೇನು, ತುಂಬಾ ಸಿಂಪಲ್ ಬಾಲ. ಮೊಬೈಲ್ ಕೊಡಿ ನಿಮ್ದು. ಬಾಲ, ಕಾಫಿ. ಹಾಳದವ್ರು ಸಿಕ್ಕಿದ ಚಾನ್ಸ್ ಅಂತ ಗೋಳೊಯ್ಕೋತಾ ಇದ್ದಾರೆ. ಸರಿ ಬಾಲ, ನಾನಿಗೆ ಹೊಡ್ತೀನಿ. ಸರಿ ಕಾರ್ತಿಕ್ ಅವ್ರೆ, ಫ್ರೀ ಇದ್ದಾಗ ಬರ್ತಾರೆ. ಖಂಡಿತವಾಗಿ. ಬಾಯ್. ಏನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗು, ಟಿಫನ್ ಮಾಡು. ದಡ್ಡಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ದೊಡ್ಡಪ್ಪ, ಒಂದಲ್ಲ ಒಂದಿನ ರಾಕೇಶ್ಗಿನ್ನ ರಿತುನೇ ಒಳ್ಳೆವಳು ಅಂತ ನಿಮ್ ಬಾಯಲ್ಲಿ ನಾನು ಹೇಳ್ಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಿತುನೇ ಅಲ್ಲ. ಆಯ್ತಾಯ್ತು, ಆ ಕಾಲನೂ ಬರ್ಲಿ, ನೋಡೋಣ. ಅಮ್ಮ ಸತ್ಯ, ಬದುಕು ನಿಂತು ನೀರಾಗಬಾರ್ದು ಅನ್ನೋದನ್ನ ಅಕ್ಷರಶಃ ಪಾಲಿಸ್ತಾ ಇದೀಯಮ್ಮ. ನೀನು ಕೋಟೆ ಮನೆ ಸೊಸೆ ಅನ್ನೋದು ನನಗೊಂಥರ ಹೆಮ್ಮೆ ಅನಿಸ್ತಾ ಇದೆಯಮ್ಮ. ನೀನು ಪರೀಕ್ಷೆಗೆ ಬರಿತಾ ಇರೋದು ನಮಗೆಲ್ರಿಗೂ ಸಂತೋಷನೇ. ಥ್ಯಾಂಕ್ಸ್ ರಾಯ್ರೆ.
ಇಷ್ಟೊಂದು ಸಪೋರ್ಟ್ ಮಾಡೋ ಕುಟುಂಬ ಇರಬೇಕಾದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಸರಿ ಸರಿ, ಇನ್ಮೇಲೆ ಕೆಲಸ ಎಲ್ಲ ಕಡಿಮೆ ಮಾಡಿ ಓದೋದನ್ನ ಶುರು ಮಾಡು. ರ್ಯಾಂಕ್ ಬರ್ಬೇಕು ನೀನು. ಹ್ಞೂ ಅತ್ತೆ. ಸೂಪರ್ ಕಣಮ್ಮ ಸತ್ಯ. ನಿಮ್ಮ ಮತ್ತೆ ಹೇಳಿದ್ಮೇಲೆ ಮುಗಿದು ಹೋಯ್ತು, ಬೇರೆ ಮಾತೇ ಇಲ್ಲ. ಸಂಸಾರ ಅಂದಮೇಲೆ 108 ತಾಪತ್ರೆ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಯಾರಿಗೆ 108 ತಾಪತ್ರೆ? ಅವಳಿಗೆ ಎಲ್ರಿ ಇದೆ 108 ತಾಪತ್ರೆಯ? ಅಂದ್ರೆ ಅವಳು ಲವ್ವು ಅಂತ ನಿನ್ ಹಿಂದೆನೆ ಬೀಳ್ತಾಳಲ್ಲ, ಅದಕ್ಕೆ ಹೇಳ್ದೆ. ಹೌದು, ಬೀಳ್ತಾಳೆ. ನಿಮಗೇನ್ರಿ ಗೊತ್ತು, ನಮ್ಮಿಬ್ರು ಅತ್ತೆ ಸೊಸೆ ಲವ್ ಸ್ಟೋರಿ ಸೂಪರ್ ಹಿಟ್ಟು ಅಲ್ವೇನೆ ಹುಡುಗಿ? ಹೌದು ಬಿಡಮ್ಮ, ಸಿಲ್ವರ್ ಜೂಬ್ಲಿ. ಮತ್ತೆ ಸುಮ್ನೆನಾ? ಗೋಲ್ಡನ್ ಜೂಬ್ಲಿಗೂ ಹೋಗ್ತೀವಿ, ನೋಡ್ತಾ ಇರಿ. ಬೇಡ, ಡೈಮಂಡ್ ಜೂಬ್ಲಿ ಆಗ್ಲಿ, ಯಾರು ಬೇಡ ಅಂತಾರೆ. ನಿಮ್ಮ ಆಶೀರ್ವಾದ. ಆಲ್ ದಿ ಬೆಸ್ಟ್ ಸತ್ಯ ಅವರೇ. ಥ್ಯಾಂಕ್ ಯು. ಅದ್ಕೆ ಎಕ್ಸಾಮ್ ಮುಗಿಸಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೇನು ಪೊಲೀಸ್ ಆಗ್ತಾಳೆ. ಬೇಡ ದಿವ್ಯಾ, ನಿನಗೆ ನನ್ನ ಮೇಲೆ ಪ್ರೀತಿ ಇರೋದಂತೂ ನಿಜ ಆಯ್ತಲ್ವಾ? ಅಷ್ಟು ಸಾಕು ನನಗೆ. ಕೂತ್ಕೋ, ಇಬ್ರು ಒಟ್ಟಿಗೆ ಊಟ ಮಾಡಿ. ಜಾಸ್ತಿ ಆಡ್ಬೇಡ, ನಂಗೆ ಬರ್ತಿರೋ ಕೋಪಕ್ಕೆ ನೀನು ಸುಟ್ಟು ಹಾಕ್ಬೇಕು ಅನ್ನಿಸ್ತಿದ್ಯಾ? ಕೋಪ ಮಾಡ್ಕೋಬೇಕಾಗಿರೋದು ನಾನು ದಿವ್ಯಾ. ಗಾಡಿ ಸುಟ್ಟು ಹಾಕೋ ಮಟ್ಟಕ್ಕೆ ಇಳಿದಿದ್ಯಾ ನೀನು. ಜೊತೆಗೆ ಅವ್ರು ನನ್ಗೆ ಹೊಡಿತಿದ್ರು ನೋಡ್ತಾ ನಿಂತಿದ್ದೆ. ಅದು ಸಾಲದು ಅಂತ ಅವ್ರು ನನ್ಗೆ ಹೊಡಿಲಿ ಅಂತ ಸನ್ನೆ ಮಾಡ್ತಿದ್ದೆ. ದಂಡಂ ದಶಗುಣಂ ಅಂತಾರಲ್ಲ, ಎಷ್ಟು ಹೇಳಿದ್ರು ನೀನ್ ನನ್ನ ಮಾತು ಕೇಳಲಿಲ್ಲ. ಉಲ್ಟಿತದೊಂದೇ ದಾರಿ. ನಿನ್ನ ಮಾತು ಸರಿ ಇದ್ದಿದ್ರೆ ನಾನು ನಿಜವಾಗ್ಲೂ ಕೇಳ್ತಿದ್ದೆ ದಿವ್ಯಾ. ನಿನಗದೆಲ್ಲ ಅರ್ಥ ಆಗೋದಾಗಿದ್ದಿದ್ರೆ ರೌಡಿಗಳನ್ನ ಕರೆಸ್ತಿದ್ಯಾ? ಬಿಡು. ನೀನಾಗ್ ನೀನೇ ನಾನು ಪರೀಕ್ಷೆ ಬರೆಯಲ್ಲ ಅಂತ ಹೇಳೋವರೆಗೂ ನಾನೇನು ತಿನ್ನಲ್ಲ. ಹಾಗಿದ್ರೆ ನಾನು ಪರೀಕ್ಷೆ ಬರಿಬಾರ್ದ ಅತ್ತೆ? ಇದು ನನ್ನ ಚಿಕ್ಕ ವಯಸ್ಸಿನ ಕನಸು. ಸಾಕು. ಎಲ್ಲ ಕೇಳಿಸ್ಕೊಳ್ಳಿ. ಇವಳು ಗುರಿನೇ ಪೊಲೀಸ್ ಆಗೋದು, ಅದಕ್ಕೋಸ್ಕರನೇ ಇವಳು ಓದ್ತಿದ್ದಾಳಂದ್ರೆ ನಾನು ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ಇವಳು ಪರೀಕ್ಷೆ ಬರೆಯೋದು ಬೇಡ, ಇವಳು ಪರೀಕ್ಷೆ ಬರೆಯೋದಕ್ಕೆ ನಾನು ಒಪ್ಪೋದು ಇಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಪರೀಕ್ಷೆ ಬರೆಯೋ ಯೋಚನೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ ಸೀತಂದು. ಯಾಕೆ ಇವಳು ಹೀಗೆ ಆಡ್ತಿದ್ದಾಳೆ? ನಾನು ಹೋಗಿ ನೋಡ್ತೀನಪ್ಪ, ಅಮ್ಮನ ಸಮಾಧಾನ ಮಾಡ್ತೀನಿ. ಕಾರ್ತಿಕ್, ಯಾರು ಹೋಗಿ ಹೇಳಿದ್ರು ಅವಳು ಸಮಾಧಾನವಾಗಿರೋದಿಲ್ಲ. ನೀ ಸುಮ್ಮನೆ. ಅಲ್ಲ ರಾಯ್ರೆ, ಅವ್ರು ತಿನ್ನೇ ಬಿಟ್ಟು ಹೋದ್ರು. ಸತ್ಯ, ನೀನು ಬೇಜಾರಾಗಬೇಡಮ್ಮ. ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸರು ಹೋಗ್ತಾಳೆ. ಅಮ್ಮ ಪೊಲೀಸ್ ಅಂತ ಕೇಳಿ ಬೈದಲ್ ಹತ್ರ ಹೇಳಿದಾರಷ್ಟೇ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಸತ್ಯ. ಆದ್ರೆ ಅತ್ತೆ ಸುಮ್ಮನೆ ಹೇಳಿದ ತರ ಇರಲಿಲ್ಲ.
ಅವ್ರು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆ ಈ ತರ ಹೇಳಿದ್ರು? ಏನಿಲ್ಲ ಬೇಬಿ, ಅತ್ತೆ ಬೇರೆ ಮನೇಲಿಲ್ಲ, ನನಗೂ ಹಾಕೊಳಕ್ಕೆ ಬಟ್ಟೆ ಬೇಕು. ನೀನು ಸ್ವಲ್ಪ ಬಟ್ಟೆ ಹೋಗ್ತಿದ್ರೆ ನಾನು ಹಾಕೋಬೋದಲ್ಲ ಅಂತ. ಅದು ನಿನ್ ಕರ್ಮ, ನಾನ್ಗೇನ್ ಮಾಡ್ಲಿ? ಓ ಅದಕ್ಕೆ ನಾನ್ ಬಟ್ಟೆ ಒಗ್ಯದ, ಅದು ನಿನ್ನ ಬಟ್ಟೆ, ನೋ ಚಾನ್ಸ್. ಹ್ಞೂ ದಿವ್ಯಾ, ನೀನೆ ನಿನ್ ಕೈಯಾರೆ ಒಗಿಯೋದು. ಏನ್ ಆಟ ಆಡ್ಸ್ತಿದ್ಯಾ? ಹಾಗೆ ಅನ್ಕೋ, ನೀನ್ ಬಟ್ಟೆ ಒಗಿತಾ ಇದೀಯಾ ಅಷ್ಟೇ. ನೀನ್ ತಿಪ್ಪರ್ಲಾಗ ಹಾಕಿದ್ರು ನಾನ್ ಬಟ್ಟೆ ಒಗ್ಯಲ್ಲ. ಓ, ನೀನ್ ಮೊಬೈಲ್ ನೋಡಿ ನೋಡಿ ಸುಸ್ತಾಗಿದ್ಯಲ್ವಾ? ಒಂದ್ ಕೆಲ್ಸ ಮಾಡು, ಆನ್ಲೈನ್ ಅಲ್ಲೇ ಈ ಕೆಲ್ಸದವರೆಲ್ಲ ಸಿಗ್ತಾರೆ, ಅದರಿಂದನೇ ಯಾರಾದ್ರೂ ಬಟ್ಟೆ ಒಗಿಯೋರ್ನ ಕರ್ಸು, ಪರವಾಗಿಲ್ಲ. ಬಾಲ, ನೀನ ಈ ಮಾತು ಹೇಳ್ತಿರೋದು? ಬಟ್ಟೆ ಒಗ್ಯಕ್ ಅಷ್ಟೇ ಅಲ್ಲ, ಮನೆ ಕೆಲ್ಸಕ್ಕೂ ಜನ ಸಿಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ಅಮ್ಮ ಅಜ್ಜಿ ವಾಪಸ್ ಮನೆಗ್ ಬರೋರ್ಗು ಅವ್ರನ್ನ ಬುಕ್ ಮಾಡೋಣ, ಏನಂತ್ಯಾ? ಸೂಪರ್, ಹಾಗೆ ಮಾಡು. ಆದ್ರೆ ಲ್ಯಾಂಡ್ ಮಾರ್ಕ್ ಹೇಳೋದ್ ಮಾತ್ರ ಮರಿಬೇಡ. ದಿವ್ಯಾ ಬೋಂಡಾ ಅಂಗಡಿ ಚೆನ್ನಾಗಿದ್ಯಾ? ಬೇಕಾದ್ರೆ ನೀನ್ ಫೋಟೋ ಇದೆ ಅನ್ನೋದನ್ನು ಹೇಳು, ನಿನ್ನ ನೋಡಿದ ತಕ್ಷಣ ಗುರ್ತಿಡಿತಾರೆ. ಏಯ್, ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹಾಗೆ ಅನ್ಕೋ, ನನ್ಗೇನೋ ಬೇಜಾರಿಲ್ಲ. ಥೂ, ಸುತ್ತಿ ಬಳಸಿ ಅದೇ ವಿಷಯಕ್ಕೆ ಬರ್ತೀಯಲ್ಲ. ಶುರು ಮಾಡಿದ್ ನೀನೇ ಅಲ್ವಾ ದಿವ್ಯಾ? ನೀನ್ ಅಣ್ಸಿರೋ ಬೆಂಕಿ ಆರೋವರೆಗೂ ಇದೇ ಕಂಟಿನ್ಯೂ ಆಗತ್ತೆ. ಮಾಡು, ಶುರು ಹಚ್ಕೋ. ಕೈಗೆ ಬಂತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಆಯ್ತು ಅಪ್ಪ. ಯಾಕೋ ನಾನು ಓದೋ ಕನ್ಸಾಗೆ ಉಳಿದ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಓದೋ ವಿಷಯಕ್ಕೆ, ಜೀವನದ್ರಲ್ಲಿ ಮುಂದೆ ಬರೋ ವಿಷಯಕ್ಕೆ ಅತ್ತೆ ಯಾವತ್ತೂ ಬೇಡ ಅನ್ನೋರೇ ಅಲ್ಲ. ಅದು ಮಾಡು ಹುಡುಗಿ, ಇದು ಮಾಡು ಹುಡುಗಿ ಅಂತ ಅವ್ರು ಯಾವಾಗ್ಲೂ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಆದ್ರೆ ಇವತ್ ಹೀಗ್ಯಾಕೆ ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಹಾಗಂತ ಅವ್ರ ಮಾತನ್ನ ತಳ್ಳ ಹಾಕೋ ಮನ್ಸು ನನಗಿಲ್ಲ. ಅವ್ರು ಹೇಳ್ತಿದ್ದಾರೆ ಅಂದ್ಮೇಲೆ ಅದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರತ್ತೆ. ಅದೇನು ಅಂತಾನೂ ಅರ್ಥ ಆಗ್ತಿಲ್ಲ. ಈ ವಿಷಯದಿಂದ ಪಾಪ ಅವ್ರ ಊಟನೂ ಬಿಟ್ಟು ಹೋದ್ರು. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಪ್ಪ. ಈ ಗೊಂದಲಕ್ಕೆ ನೀನೇ ಪರಿಹಾರ ಕೊಡ್ಬೇಕು. ಓಹೋ, ನೀನು ಅವಳ ಪರನೇ ವಕಾಲತ್ ವಹಿಸ್ಕೊಂಬಂದೀಯಾ? ಪರ ಅಂತ ಅಲ್ಲ ಸೀತಮ್ಮ, ನೀವು ನಿಮ್ಮ ಸೊಸೆನ ಎಷ್ಟೊಂದು ಇಷ್ಟಪಡ್ತೀರಾ. ಅಂಥದ್ರಲ್ಲಿ ಅವ್ರು ಇಷ್ಟಪಟ್ಟು ಓದಬೇಕು ಅನ್ನೋದನ್ನ ಯಾಕೆ ಬೇಡ ಅಂತಿದ್ದೀರಾ? ಹೆಣ್ಮಕ್ಳು ಓದ್ಬೇಕಲ್ವಾ? ನಿಮಗೆಲ್ಲ ಸತ್ಯನ ಬಗ್ಗೆ ಇರೋ ಕಾಳಜಿ ನನಗೆ ಅರ್ಥ ಆಗ್ತಿದೆ. ಆದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆಲ್ಲ ಅರ್ಥ ಆಗ್ತಿದ್ಯಾ? ನಾನು ಯಾಕೆ ಬೇಡ ಅಂತಿದ್ದೀನಿ ಅಂತ ಅನ್ನೋದ್ರು ನಿಮಗೆ ಗೊತ್ತಾಗ್ತಿದ್ಯಾ? ಏನಾಯ್ತಕ್ಕ? ಏನ್ ವಿಷಯ ಅಂತ ಹೇಳು. ಅವಳು ಹೋಗ್ತೀನಿ ಅಂತಿರೋದು ಪೊಲೀಸ್ ಕೆಲ್ಸಕ್ಕೆ. ಅವಳು ಏನಿಲ್ಲ ಬಿಡಿ, ಈ ಮಾತನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಸಾಕು. ಅವಳು ಪರೀಕ್ಷೆ ಬರೆಯಲ್ಲ ಅನ್ನೋವರೆಗೂ ನಾನು ಊಟ ಮಾಡಲ್ಲ. ಸತ್ಯನ್ ತುತ್ತೂರಿ, ಹೋಗಿ ಹೇಳವಳಿಗಿದನ್ನ. ಏನಮ್ಮ ಈ ದೊಡಮ್ಮ ಹಿಂಗ ಆಡ್ತಾರೆ? ಸಾಕ್ ನಕ್ಕಿದ್ದು.
ನನ್ನನ್ನು ಆಡ್ಕೊಳಕ್ಕೆ ಕಾಯ್ತಿರ್ತೀರಲ್ಲ. ಅಷ್ಟೇ ಅಲ್ಲ ಅತ್ತೆ, ಬಟ್ಟೆನು ಹೋಗಿದ್ಲು. ಬೇಷ್ ಬಾಲ, ಬೇಷ್, ಭಲೆ ಭಲೆ. ಇಷ್ಟು ವರ್ಷ ನಮ್ಮ ಕೈಯಲ್ಲಿ ಆಗದೆ ಇರೋದನ್ನ ನೀನು ಮಾಡ್ತಿದ್ದೀಯ, ಭಲೆ ಭಲೆ. ಏಯ್, ಅದನ್ನೇ ಹೀರೋಯಿಸಮ್ ಅನ್ನೋ ತರ ಹೇಳ್ಕೊಬೇಡ. ಏನೋ ಪಾಪ ಅಂತ ಮಾಡ್ಕೊಟ್ಟೆ, ಎಲ್ರೂ ಮುಂದೆ ಮರ್ಯಾದೆ ಕಳಿತಿದ್ಯಾ? ಗಂಡಂಗ್ ಅಡಿಗೆ ಮಾಡಾಕೋದ್ರಲ್ಲಿ ಯಾವ ಮರ್ಯಾದೆನೆ? ನೀನ್ ಅಡಿಗೆ ಮನೆ ಕಾಲಿಟ್ಟಿದ್ಯಾ ಅನ್ನೋದನ್ನ ಕೇಳೇನೆ ನಮ್ಗೆ ಇಷ್ಟು ಖುಷಿ ಆಗ್ತಿದೆ. ಹೌದು ದಿವ್ಯಾ, ಬಾಲ ಹೇಳ್ತಾ ಇರೋದನ್ನ ಕೇಳಿದ್ರೆ ಅಯ್ಯೋ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗೆ ಸಂತೋಷನೂ ಆಗ್ತಾ ಇದೆ. ನಿನ್ ಕೈ ಅಡಿಗೆ ರುಚಿ ಯಾವಾಗ ತಿಂತೀನೋ ಅಂತ ಆಸೆ ಆಗ್ತಾ ಇದೆ. ನಾಳೆಯಿಂದ ನೀನೇ ಅಡಿಗೆ ಮಾಡೆ. ಅತ್ತೆ, ನಿಮ್ಗೆ ಅಷ್ಟೊಂದು ಧೈರ್ಯ ಇದೆಯಾ? ಬಾಲನ್ ನೋಡೆ, ಇನ್ನು ಗಟ್ಮುಟ್ಟಾಗೆ ಇದ್ದಾನೆ. ನಾವು ಕೂಡ ಧೈರ್ಯ ಮಾಡಬಹುದು. ಅವ್ಳು ಚೆನ್ನಾಗಿ ಮಾಡಿದ್ರೆ ಆಮೇಲೆ ನಿನ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ. ದಿನ ಅವಳ ಕೈಲೇ ಮಾಡ್ಸೋಣ. ಮನೇಲಿದ್ರೆ ತಾನೇ ಮಾಡಕ್ಕೆ. ಏನೇ ಹೇಳ್ತಿದೀಯಾ? ಮನೇಲಿಲ್ದೆ ಎಲ್ಲಿ ಹೋಗ್ತೀಯಾ? ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಬೆಳಗ್ಗೆ ಹೋದ್ರೆ ಸಂಜೆನೆ ಬರೋದು. ತಿಂಡಿ ಯಾವಾಗ ಮಾಡ್ಲಿ? ಕೆಲ್ಸಕ್ಕ ಎಲ್ಲಿದಿವ್ಯಾ? ಅದೆಲ್ಲ ನಿನಗೆ ಯಾಕೋ, ನಾನು ಹೇಳಲ್ಲ. ಅಮ್ಮ, ನನಗೆ ಹಸ್ವಾಗ್ತಿದೆ, ಹೋಗಿ ಅಡ್ಗೆ ಮಾಡು. ಏನ್ ಬಾಲ ಇದು? ರಾತ್ರಿ ಬೆಳಗಾಕೋಷ್ಟರಲ್ಲಿ ಕೆಲಸ ಅಂತಿದ್ದಾಳೆ. ಇವಳು ಓದಿರೋ ಓದ್ಗೆ ಕೆಲಸ ಕೊಡೋರು ಯಾರು? ನನಗೂ ಗೊತ್ತಿಲ್ಲ ಅಜ್ಜಿ, ಬೆಳಿಗ್ಗೆ ಏನು ಹೇಳಲಿಲ್ಲ, ಈಗ ದಿಢೀರಂತೇನೋ ಹೇಳ್ತಿದ್ದಾಳೆ. ನಾನು ಕೆಲಸ ಮುಗಿಸ್ ಬಂದು ಏನು ಅಂತ ಕೇಳ್ತೀನಿ. ಸರಿ, ಬರ್ತೀನಿ. ಏನತ್ತೆ ಇದು? ಮತ್ತೇನೋ ಹೊಸ ಸಂಕಟ ತರಂಗ್ ಕಾಣ್ತಾಳೆ. ಇವಳು ಹುಟ್ಟಿರೋದೇ ನಮ್ಮನ್ನ ಕಾಡೋದಿಕ್ಕೆ ಅಂತ ಅನ್ಸುತ್ತೆ. ಇನ್ನೇನ್ ಕಾದಿದ್ಯೋ ಏನೋ. ನೀವ್ ಒಪ್ಪದೇ ಇದ್ರೆ ಅದು ಮಹಾರಾಣಿ ಪಟ್ಟ ಆದ್ರೂ ನನಗ್ ಬೇಡ ಅತ್ತೆ. ಈಗ್ಲಾದ್ರೂ ಸಮಾಧಾನ ಆಯ್ತಾ? ಊಟ ಮಾಡ್ತೀರಾ? ನೀನು ಊಟ ಮಾಡ್ತೀಯಾ? ಇಲ್ಲ ದೊಡ್ಡಪ್ಪ, ಯಾರು ಬೆಸ್ಟ್ ಅಂತ ಇವಾಗ ಗೊತ್ತಾಗ್ಲೇಬೇಕು. ಅವನ್ ನೋಡ್ರಿ, ಅಕ್ಕ ಅಣ್ಣ ಇಬ್ರು ಬಿಟ್ಕೊಡ್ತಾ ಇಲ್ಲ. ಅವ್ನ್ ನೋಡ್ ಸ್ವಲ್ಪ ಕಲ್ತ್ಕೊಡು, ಸುಮ್ನೆ ಇರೋ. ಎಷ್ಟೇ ಆದ್ರೂ ನನ್ ತಮ್ಮ ತಾನೆ. ಏಯ್, ಅವನು ನನ್ ತಮ್ಮ. ನನ್ ತಮ್ಮ ಕಣೆ. ನನ್ ತಮ್ಮ. ನನ್ ತಮ್ಮ ಕಣೆ. ನನ್ ತಮ್ಮ, ಬಿಡು. ಅಂತೂ ನನ್ನ ಮಗಂಗೆ ಸಿಗ್ಬೇಕಾದ ಅಣ್ಣ ಅಕ್ಕಂದಿರ ಪ್ರೀತಿ ಎಲ್ಲ ಸಿಗ್ತಾ ಇದೆಯಲ್ಲ ರಾಯ್ರೆ.
ಯಾಕೋ ತುಂಬ ಡಲ್ ಆಗಿದಾರಲ್ವಾ, ಆದರೆ ದೊಡ್ಡಮ್ಮ ಖುಷಿಯಾಗಿದ್ದಾರೆ. ಇವರಿಬ್ಬರ ಮಧ್ಯೆ ಏನು ನಡೀತದೆ? ಹೌದಲ್ವಾ, ನನಗೂ ಗೊತ್ತಿಲ್ಲ ಕಣೆ. ನಿಮ್ಮ ಅತ್ತಿಗೆ ಜೊತೆ ನಾನು ಮಾತಾಡಿಲ್ಲ. ಸತ್ಯ, ನಾನು ತರಕಾರಿ. ಏ ಉರ್ಮಿ, ಇವತ್ತು ತಿಂಡಿ ಏನೇ ಮಾಡ್ತಿದ್ಯಾ? ಅಕ್ಕ, ನೀನ್ ಈ ಮಾತನ್ನ ಹೇಳ್ತಾ ಇದೀಯಾ? ಹ್ಞೂ ಕಣೆ, ನಾನೇ. ನೋಡೆ, ತಿಂಡಿಗೆ ವೆಜಿಟೇಬಲ್ ಭಾತ್ ಮಾಡು. ತುಂಬಾ ದಿನ ಆಯ್ತು ಸ್ವೀಟ್ ತಿಂದೆ, ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡ್ಬಿಡು. ಹೌದೌದೌದು, ಸ್ವೀಟ್ ತಿಂದು ಬಹಳ ದಿವಸ ಆಯ್ತು. ಹಾ ಹಾ, ನಿಮಗಲ್ಲ, ಬರೀ ನಮ್ಗಷ್ಟೇ. ಓಹೋ, ಈ ಹಾಳಾದ ಡಯಾಬಿಟಿಕ್ ಯಾಕೆ ಬರುತ್ತೋ ಏನೋ. ಅಂತೂ ಇಂತೂ ನೀನ್ ಹಠ ಬಿಟ್ಟಿಲ್ಲ, ಅಷ್ಟು ಸಾಕು. ನನ್ನ ಮಾತನ್ನ ಮೀರದೆ ಇರೋ ಸೊಸೆ ಇರ್ಬೇಕಾದ್ರೆ ಕರಗ್ಬಿಟ್ಟೆ ಕಣೆ. ಎಷ್ಟು ಅಂತ ಹಠ ಮಾಡ್ಲಿ? ಏನಮ್ಮ ಹಂಗಂದ್ರೆ? ನಾನು ಯಾವ ಪರೀಕ್ಷೆನೂ ಬರೆಯಲ್ಲ ಅತ್ತೆ. ನೀವು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ. ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ನೀವು ಬೇಡ ಅಂತ ಹೇಳಿದ್ದೀರಾ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ನಾನು ನಂಬ್ತೀನಿ. ನೀವು ಒಪ್ಪದೇ ಇದ್ರೆ ಅದು ಮಹಾರಾಣಿ ಪಟ್ಟ ಆದ್ರೂ ನನಗೆ ಬೇಡ ಅತ್ತೆ. ಊಟ ಮಾಡುವಾಗ ಅವರು ಪದ್ಮನ್ ಕಡೆನೇ ನೋಡ್ತಿದ್ರು. ಮಿಸ್ ಆಗಿ ನೋಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಅವ್ರ ಹತ್ರನೇ ಮಾತಾಡ್ತಾ ನಿಂತಿದಾರಲ್ಲ. ಇವರಿಬ್ರಿಗೂ ಸರಿಯಾದ ಪರಿಚಯ ಕೂಡ ಇಲ್ಲ. ಇಷ್ಟು ಕ್ಲೋಸ್ ಆಗಿ ಮಾತಾಡೋಂಥ ವಿಷಯ ಆದ್ರೂ ಏನಿರುತ್ತೆ? ಇಲ್ಲಿ ನೀನು ಬಂದಾಗಿನಿಂದ ನಾನು ಟೆನ್ಷನಲ್ಲೇ ಇದ್ದೀನಿ. ಪ್ರತಿ ಕ್ಷಣ ಕೆಂಡದ ಮೇಲೆ ನಿಂತಾಗಿರುತ್ತೆ. ಯಾವ ಕಾರಣಕ್ಕೂ ನೀನು ನಿರ್ಧಾರ ಬದಲಾಯಿಸಲ್ವಾ ಪತ್ತು? ದಯವಿಟ್ಟು ನೀನು ವಾಪಸ್ ಹೋಗ್ಬಿಡು. ಇಲ್ಲ, ನಾನು ಹೋಗಲ್ಲ. ನೀವು ಬೇಕಾದ್ರೆ ನನ್ನ ಹತ್ರ ಮಾತಾಡಿಸ್ತಾ ಇರಿ. ಅವಾಗ ಸಿಕ್ಕಾಕೊಳ್ತೀವಿ ಅನ್ನೋ ಭಯ ಇರಲ್ಲ. ಅದು ಹಾಗಲ್ಲ ಪತ್ತು. ನೀನು ಇಲ್ಲಿ ಇರುವಾಗ ನಿನ್ನ ಮಾತಾಡ್ತಾ ಇರೋದು ಹೇಗೆ? ನಚ್ಚಿನ ಮುದ್ದು ಮಾಡ್ತಿರೋದು ಹೇಗೆ? ಹೇಗೆ ಅಂದ್ರೆ ಹಾಗೆ. ನಾನು ಅಲ್ಲಿರುವಾಗ ಎಷ್ಟು ದಿನ ಬರ್ತಾ ಇದ್ರಿ ನೀವು? ವಾರಕ್ಕೆ 1 ದಿನ ಇಲ್ಲ 2 ದಿನ ಅಷ್ಟೇ ತಾನೇ? ಈಗಲೂ ಹಾಗೆ ಅನ್ಕೊಂಡು ಸುಮ್ಮನಿದ್ಬಿಡಿ, ನಿಮ್ಮ ಟೆನ್ಷನ್ನು ಕಮ್ಮಿ ಆಗುತ್ತೆ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಸತ್ಯ, ನನಗೆ ಗೊತ್ತು ನಿನಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ. ಹಾಗಂತ ನೋವು ನುಂಗ್ಕೊಂಡು ಮನಸ್ಸನ್ನ ಕಲ್ ಮಾಡ್ಕೊಂಬೇಡ. ಬೇಕಿದ್ರೆ ಹತ್ಬಿಡು ಸತ್ಯ, ಮನಸ್ಸನ್ನ ಹಗರ ಮಾಡ್ಕೋ. ನಾನು ಎಷ್ಟು ನತದೃಷ್ಟ ಇರ್ಬೇಕಲ್ವಾ ಅಮಲ್ ಬೇಬಿ? ನಾನು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ಸತ್ಯ ಪ್ಲೀಸ್, ನೀನು ಎಷ್ಟು ಸ್ಟ್ರಾಂಗ್ ವುಮನ್ ಅಲ್ವಾ? ಅಂಥದ್ರಲ್ಲಿ ನೀನೇ ಈಗ ಹೇಳಿದ್ರೆ. ಸತ್ಯ, ನೀನು ಯಾವಾಗಲೂ ಹೇಳ್ತಿರ್ತಿಯಲ್ಲ ಆಗದೆಲ್ಲ ಒಳ್ಳೇದಕ್ಕೆ ಅಂತ. ಇದೂ ಹೀಗೆ ಆರಾಮಾಗಿರೋ. ಇದು ಹೇಗೆ ಒಳ್ಳೇದಾಗುತ್ತೆ ಅಮೂಲ್ ಬೇಬಿ? ನಿಜ ಹೇಳಬೇಕು ಅಂದರೆ ನಾನು ಓದೋ ಕನಸು ನಿನ್ನಿಂದಾಗಿ ನಿಜ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅಕ್ಕ
ಕನ್ಸು ಕನ್ಸಾಗಿ ಉಳಿದು ಬಿಡುತ್ತಾ ಅಂತ ಭಯ ಆಗ್ತದೆ. ಹಾಗನ್ಕೊಂಬೇಡ ಸತ್ಯ, ಯಾವುದು ಮುಗ್ದಿಲ್ಲ, ಮುಗ್ದೋಗೋದು ಇಲ್ಲ. ಪ್ರತಿ ಡೆಡ್ ಎಂಡಲ್ಲೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಂತ ನಿನಗೂ ಗೊತ್ತು ತಾನೆ. ಆದ್ರೆ ಆಕಾಶದ ಎತ್ತರಕ್ಕೆ ಹಾರು ಕನ್ಸಿದ್ರೆ ಸಾಲದು ಅಮಲ್ ಬೇಬಿ, ಹಾರೋದಕ್ಕೆ ರೆಕ್ಕೆನೂ ಇರ್ಬೇಕಲ್ವಾ? ಸತ್ಯ, ಧೈರ್ಯ ಹೇಳೋ ನೀನೆ ಈ ತರ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ ಸತ್ಯ, ಏನಾಗುತ್ತೆ ಅಂತ ನೋಡೋಣ ಇರೋ. ಹಾಗಿದ್ರೆ ಅತ್ತೆ ನಿರ್ಧಾರ ಬದಲಾಗುತ್ತೆ ಅಂತೀಯ ಅಮುಲ್ ಬೇಬಿ? ನಿನ್ನ ಯಾವತ್ತೂ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತಿದ್ ನಮ್ಮಮ್ಮ ಇವತ್ತು ಸತ್ಯ ನನ್ನ ಸೊಸೆ ಅಲ್ಲ, ನನ್ನ ಮಗಳಿಗಿಂತ ಹೆಚ್ಚು ಅಂತ ಊರು ತುಂಬಾ ಬೀಗ್ತಾರೆ. ನಿನ್ನ ಮಗಳ ತರ ಪ್ರೀತಿ ಮಾಡ್ತಾರೆ. ನಾನ್ ಮಾತ್ರ ಇದನ್ನ ಮಾಡಲ್ಲ. ಏ ಅಮ್ಮ, ಕೈ ಬಿಡಮ್ಮ. ಬಿಡ್ತೀನಿ, ಮೊದಲು ಯಾಕೆ ಓಡ್ತಿದ್ಯಾ ಅಂತ ಹೇಳೋ. ಏನಾಯ್ತು? ತಪ್ಪು ಮಾಡಿದ್ಲಾ? ಏನ್ ತಪ್ಪು ಮಾಡಿದ್ಲು? ಆಟದಲ್ಲಿ ಮೋಸ ಮಾಡಿದ್ಲಾ? ಕೋತಿ, ಮಗು ಜೊತೆ ಏನ್ ನಿಂದ ಆಟದಲ್ಲಿ ಮೋಸ? ಅಯ್ಯೋ, ಆ ಹಳ್ಳಿಗುಳಿ ಮನೆನ ತಲೆ ಮೇಲೆ ಹೊತ್ಕೊಂಡು ಯಾರಮ್ಮ ಓಡಾಡ್ತಾರೆ? ಅವನ್ ಸೋತಿದ್ರೆ ನೀನ್ ಸುಮ್ನೆ ಬಿಡ್ತಿದ್ಯಾ? ಕೊಡು ಅದನ್ನ. ಅಮ್ಮ, ನೀನ್ ಸುಮ್ನೆ ಇದ್ರೆ ಸರಿ. ನೀನ್ ಸುಮ್ನೆ ಇರೋ. ಕೊಡು, ತಗೋ ತಗೋ, ರೌಂಡ್ ಹಾಕೋ. ಮೊದ್ಲು ಬರೀ ನೀನ್ ಮಾತ್ರ ಇದ್ರೆ ಗೋಳ ಹಾಕೊಳ್ಳೋದಿಕ್ಕೆ ಇವಾಗ ಇವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ನೋಡ್ತಾ ಇರಿ, ನೆಕ್ಸ್ಟ್ ಆಟದಲ್ಲಿ ನಾನೇ ಗೆಲ್ಲೋದು. ಗೆಲ್ಲುವಂತೆ ಈಗ ರೌಂಡ್ ಹಾಕು, ಹೋಗೋ. ಏನ್ ಹಾಗೆ ಆಶ್ಚರ್ಯದಲ್ಲಿ ನೋಡ್ತಾ ಇದೀಯಾ? ನೀನ್ ಈ ತರ ಮಸಾಲೆ ದೋಸೆ ತಿನ್ನಕ್ ಇಷ್ಟ ತಾನೆ? ಓ, ಇದೆಲ್ಲ ನನ್ಗೆ ಹೇಗ್ ಗೊತ್ತು ಅಂತಾನಾ? ನಮ್ ಹುಡುಗಿ ಬಗ್ಗೆ ನಾವ್ ಅಷ್ಟು ತಿಳ್ಕೊಳಲ್ವಾ? ನಮ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಸತ್ಯ ನೀನು? ಸತ್ಯ, ಬೈಕಲ್ಲಿ ಬಂದಿದ್ದು ನಿನ್ಗೆ ಇಷ್ಟ ಆಯ್ತು ತಾನೆ? ತುಂಬಾ ತುಂಬಾ ಇಷ್ಟ ಆಯ್ತು. ಆದ್ರೆ ಅತ್ತೆ ಮತ್ತೆ ಪದ್ಮ ಅವ್ರ ಮುಂದೆ ಮುಜುಗರ ಆಯ್ತು ಗೊತ್ತಾ? ಈಗಿರೋ ಮನಸ್ಥಿತಿಲಿ ಇದೆಲ್ಲ ಬೇಕಾ ಅಮುಲ್ ಬೇಬಿ? ಈಗ್ಲೇ ಇದ್ರ ಅವಶ್ಯಕತೆ ತುಂಬಾ ಇರೋದು ಸತ್ಯ. ಈ ನಿನ್ ಮುಖದಲ್ಲಿ ನಗು ಇಲ್ಲ ಅಂದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ನನ್ ಕೈ ಕಾಲು ಆಡಲ್ಲಮ್ಮ. ಹಾಗಂತ ಬಲವಂತವಾಗಿ ನಗೋದಕ್ಕೆ ನನಗ್ ಬರಲ್ಲ. ಬೈಕಲ್ಲಿ ಬರ್ತಾ ಇರ್ಬೇಕಾದ್ರೆ ಸಂತೋಷವಾಗಿದೆ ತಾನೆ? ಅದೇನ್ ಬಲವಂತದ ನಗು ಅಲ್ಲ.